ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರು ಮತ್ತು ರಾಯರ ಭಕ್ತರು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏನು ಗುರುಗಳೇ ಇದು ರಾಯರು ಮತ್ತು ರಾಯರ ಭಕ್ತರು ವಿಶೇಷ ಸಂಚಿಕೆ ಅಂತ ಹೇಳ್ತಾ ಇದ್ದೀರಾ? ಏನಿದೆ ಇವತ್ತಿನ ಸಂಚಿಕೆಯಲ್ಲಿ ಅಂತಹ ವಿಶೇಷ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ? ನೋಡಿ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಲಕ್ಷ ಮೀರಿದ ರಾಯರ ಭಕ್ತರ ಸದಸ್ಯರ ಒಂದು ದೊಡ್ಡ ಗುಂಪು ಇದೆ, ಅಥವಾ ದೊಡ್ಡ ಒಂದು ಬಳಗ ಇದೆ. ಈ ಬಳಗದಲ್ಲಿ ಯಾರಿಗೆ ಏನೇ ಕಷ್ಟ ಆದರೂ, ಯಾರ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನನಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿದಾಗ ಅವರ ಸಮಸ್ಯೆಯನ್ನು ನನ್ನ ಹತ್ರ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ತಿಳ್ಕೋಬೇಕು ಅನ್ನುವಂತಹ ಆಸೆ ಮತ್ತು ಅವರಿಗೆ ಇದ್ದಂತಹ ನೋವು ಕೂಡ ಅದರಲ್ಲಿ ಇರುತ್ತೆ. ಅದರಲ್ಲಿ ಒಂದಷ್ಟು ರಾಯರ ಭಕ್ತರು ಸಮಸ್ಯೆಯಲ್ಲಿ ಸಿಲುಕಿದಾಗ ಅವರು ನನಗೆ ಕೇಳಿದಂತಹ ಪ್ರಶ್ನೆಗಳೇನು, ಅದಕ್ಕೆ ನಾನು ಕೊಟ್ಟಂತಹ ಉತ್ತರ ಏನು, ಮುಂದೆ ನಡೆದಂತಹ ಆ ರೋಮಾಂಚಕಾರಿ ಘಟನೆ ಏನು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ತೀನಿ. ನೋಡಿ, ಮೊದಲನೇದಾಗಿ ಮೈಸೂರಿನಿಂದ ರಾಯರ ಭಕ್ತೆಯೊಬ್ಬರು ನನಗೆ 4 ದಿನಗಳ ಹಿಂದೆ ಫೋನ್ ಮಾಡಿದ್ರು. ಅವತ್ತು ನಾನು ರಾಯರ ಪೂಜೆಯಲ್ಲಿದ್ದೆ. ಫೋನ್ ಮಾಡಿ ಅವರು ಕೇಳಿದಂತಹ ನೋವಿನ ಒಂದು ಪ್ರಶ್ನೆ ಅಥವಾ ಅವರ ನೋವು ಏನು ಅಂತಂದರೆ, ಗುರುಗಳೇ, ನನ್ನ ಮಗು 8 ವರ್ಷದ ಹೆಣ್ಣು ಮಗು. ಆ ಮಗುವಿಗೆ ಹುಟ್ಟಿದಾಗಿಂದ ಅಸ್ತಮಾ ಸಮಸ್ಯೆ ಇತ್ತು. ಇವತ್ತು ಆ ಸಮಸ್ಯೆ ವಿಪರೀತ ಆಗಿ ಉಸಿರಾಟದ ತೊಂದರೆ ಆಗಿ ನನ್ನ ಮಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದೀವಿ. ಮಗು ICUನಲ್ಲಿದೆ. ಉಸಿರಾಟಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಡಾಕ್ಟ್ರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ತುಂಬ ಭಯ ಆಗ್ತಾ ಇದೆ ಗುರುಗಳೇ. ದಯವಿಟ್ಟು ನನ್ನ ಮಗುಗೆ ಆರೋಗ್ಯನ ಕೊಡಲಿ ರಾಯರು ಅಂತ ನೀವು ಆಶೀರ್ವಾದ ಮಾಡಿ ಅಲ್ಲಿಂದನೇ ಅಂತ ಒಬ್ಬ ರಾಯರ ಭಕ್ತೆ ನನಗೆ ಫೋನ್ ಮಾಡಿ ಹೇಳಿದ್ರು. ಒಂದೇ ಒಂದು ನಿಮಿಷ ರಾಯರ ಸ್ಮರಣೆಯನ್ನು ಮಾಡಿ ಆ ಮಹಿಳೆಗೆ, ಆ ರಾಯರ ಭಕ್ತೆಗೆ ಹೇಳಿದೆ, ಯೋಚನೆ ಮಾಡಬೇಡಿಮ್ಮ, ನಿಮ್ಮ ಮಗು ಖಂಡಿತವಾಗಲೂ ಆಸ್ಪತ್ರೆಯಿಂದ ಆರೋಗ್ಯವಾಗಿ ಹೊರಗೆ ಬರ್ತಾಳೆ, ಅವಳಿಗೆ ಏನೂ ತೊಂದರೆ ಆಗೋದಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತಂದೆ. ಯಾಕೆ ಅಂತಂದರೆ ಆ ರಾಯರ ಭಕ್ತೆ ನನಗೆ ಫೋನ್ ಮಾಡಿದ್ರಲ್ಲ, ಅವರ ಗಂಡ ಕೊರೋನಾ ಸಮಯದಲ್ಲಿ ಪಾಪ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿ ಅವರು ತೀರು ಹೋಗ್ಬಿಟ್ರಂತೆ. 2 ಹೆಣ್ಣು ಮಕ್ಕಳನ್ನು ಇವರೇ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಪುಟ್ಟ ಮಗು ಅದು, 8 ವರ್ಷ 7 ವರ್ಷ 8 ವರ್ಷದ ಹೆಣ್ಣು ಮಗಳು. ಫೋಟೋ ಕೂಡ ಕಳಿಸಿದ್ರು. ನಾನು ಹೇಳಿದೆ, ನೀವೇನು ಭಯ ಪಡಬೇಡಿ, ನೀವು ರಾಯರ ಭಕ್ತೆ ಅಂತ ಹೇಳ್ತೀರಾ, ರಾಯರು ಖಂಡಿತವಾಗ್ಲೂ ನಿಮ್ಮ ಮಗುಗೆ ಆರೋಗ್ಯ ಅನುಗ್ರಹ ಮಾಡೇ ಮಾಡ್ತಾರೆ, ಆ ಮಗು ಆರೋಗ್ಯವಾಗಿ ಮನೆಗೆ ಬಂದೇ ಬರ್ತಾಳೆ ಅಂತ ಹೇಳಿದೆ. 2 ದಿನ ಬಿಟ್ಟು ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಗುರುಗಳೇ, ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ನನ್ನ ಮಗುನ. ನೀವು ಹೇಳಿದಾಗೆ ರಾಯರು ನಮ್ಮ ಮಗುಗೆ ಆರೋಗ್ಯ ಕೊಟ್ಟರು. ಎಲ್ಲ ರಾಯರ ಅನುಗ್ರಹ ಗುರುಗಳೇ. ನೀವು ಹೇಳಿದ ಮಾತಿನಿಂದ ನನಗೆ ಎಷ್ಟೋ ಧೈರ್ಯ ಬಂದಿತ್ತು. ನಿಮ್ಮಿಂದ ನನ್ನ ಮಗುವಿಗೆ ಆಶೀರ್ವಾದ ಸಿಕ್ತಲ್ಲ, ಅದು ನನಗೆ ತುಂಬ ಖುಷಿ ಆಯಿತು ಅಂತ ಮೈಸೂರಿನ ರಾಯರ ಭಕ್ತೆ ಹೇಳಿದ್ರೆ, ಬೆಂಗಳೂರಿನ ಯಲಹಂಕದಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಮಹಿಳಾ ಭಕ್ತೆಯೊಬ್ಬರು, ಇವರು ಅಷ್ಟೇ, ಅವರು ನನಗೆ ಫೋನ್ ಮಾಡಿ ಹೇಳಿದ್ದೇನು ಅಂತಂದರೆ, ಕೆಲವು ದಿನಗಳ ಹಿಂದೆ 21 ದಿನಗಳ ವಿವಾಹ ಯೋಗದ ಒಂದು ವಿಶೇಷ ವ್ರತದ ಬಗ್ಗೆ ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ. ಅದನ್ನೆಲ್ಲ ನೀವೆಲ್ಲ ನೋಡಿರ್ತೀರ.
ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಇಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅಂದರೆ ಇನ್ನೂ ನಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ, ಅಥವಾ ಸ್ವತಃ ಅವರೇ ನನಗಿನ್ನೂ ಮದುವೆ ಆಗಿಲ್ಲ, ರಾಯರ ಯಾವ ವ್ರತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ಅಂತಹ ರಾಯರ ಭಕ್ತರಿಗೆ ಅಂತ 21 ದಿನಗಳ ಕಾಲ ಮಾಡುವಂತಹ ವಿಶೇಷವಾದಂಥ ರಾಯರ ವ್ರತದ ಬಗ್ಗೆ ನಾನೊಂದು ವಿಡಿಯೋ ಪ್ರಸಾರ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿ ಅವರು ಅವರ ಮಗನ ಕೈಲೇ ಆ ವ್ರತವನ್ನು 21 ದಿನಗಳ ಕಾಲ ಮಾಡಿಸಿದ್ರಂತೆ. 24ನೇ ದಿನ ಅಂದರೆ ವ್ರತ ಮುಗಿದು 2 ದಿನ ಆದ ತಕ್ಷಣ ಒಳ್ಳೆಯ ಒಂದು ವಧುವಿನ ಹುಡುಗಿಯ ಮನೆಯ ಸಂಬಂಧ ಬಂದಿದೆ ಗುರುಗಳೇ. ಮುಂದಿನ ವಾರ ಶ್ರಾವಣ ಶುರುವಾದ ಮೇಲೆ ನಿಶ್ಚಿತಾರ್ಥ ಮಾಡ್ಕೋತಾ ಇದ್ದೀವಿ. ದೀಪಾವಳಿಯಲ್ಲಿ ನಮ್ಮ ಮಗನಿಗೆ ಮದುವೆ ಇದೆ, ಖಂಡಿತ ನೀವು ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಯಲಹಂಕದಲ್ಲಿ ವಾಸ ಇರುವಂತಹ ಈ ರಾಯರ ಭಕ್ತೆ ನನಗೆ ಫೋನ್ ಮಾಡಿ ತಿಳಿಸಿದಾಗ ನನಗೆ ಬಹಳ ಸಂತೋಷ ಆಯಿತು. ರಾಯರನ್ನು ನಂಬಿ ಯಾರು ರಾಯರ ಪೂಜೆಯನ್ನು, ರಾಯರ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಖಂಡಿತವಾಗಲೂ ರಾಯರ ಅನುಗ್ರಹ ಆಗತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಇನ್ನು ಕೊಪ್ಪಳ ಜಿಲ್ಲೆಯಿಂದ ಒಬ್ಬರು ರೈತರು ಫೋನ್ ಮಾಡಿದರು. ಇವರು ಫೋನ್ ಮಾಡ್ತಾನೆ ಜೋರಾಗಿ ಅಳ್ತಾ ಇದ್ದಾರೆ. ಸುಮಾರು 75 ವರ್ಷದ ಹಿರಿಯರು ಇವರು, ರೈತರು ಪಾಪ. ನನಗೆ ಸಾಮಾನ್ಯವಾಗಿ ಈ ರೈತರ ಕಣ್ಣೀರು ಬಂದರೆ ನನಗೆ ತುಂಬ ಸಂಕಟ ಆಗುತ್ತೆ. ಯಾಕೆಂದರೆ ಪ್ರತಿನಿತ್ಯ ನಾವು ತಿನ್ನುವಂತಹ ಒಂದು ತುತ್ತ ಅನ್ನದ ಹಿಂದೆ ರೈತರ ಪರಿಶ್ರಮ ಇರುತ್ತೆ. ನಿದ್ದೆಗೆಟ್ಟಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಬೆವರು ಸುರಿಸಿರ್ತಾರೆ. ಒಂದೊಂದು ಕಾಳು ಅಕ್ಕಿಯ ಒಂದು ಅದೇನಿದೆ ಧಾನ್ಯ ಇದೆ ಅದರ ಹಿಂದೆ ಈ ರೈತರ ಶ್ರಮ ಇರುತ್ತೆ. ಹಾಗಾಗಿ ರೈತರು ಕಣ್ಣಲ್ಲಿ ನೀರು ಬಂದರೆ ನನಗೆ ತುಂಬ ಸಂಕಟ ಆಗುತ್ತೆ. ಇವರು ಫೋನ್ ಮಾಡಿ, ಗುರುಗಳೇ ನಾನು ಕೊಪ್ಪಳ ಜಿಲ್ಲೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ನಾನು ತುಂಬ ಕಷ್ಟಪಡ್ತೀನಿ, ಒಂದು 4-5 ಎಕರೆ ಜಮೀನು ಕೆಲಸಕ್ಕೆ ಅಂತ ಹೋಗ್ತೀನಿ ಒಬ್ಬರ ಹತ್ರ. ಇವತ್ತಿಗೆ 15 ದಿವಸ ಆಯಿತು, ನನಗೆ ಸಂಬಳ ಕೊಟ್ಟಿದ್ದರು, 15,000 ಸಂಬಳ ಕೊಟ್ಟಿದ್ದರು ಗುರುಗಳೇ. ಆ ಸಂಬಳ ಎಲ್ಲಿ ಹೋಯ್ತೋ ಏನಾಯಿತೋ ಗೊತ್ತಿಲ್ಲ. ನಾನು ಅವತ್ತು ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ನಾನು ಎಲ್ಲಿಟ್ಟಿದ್ದೀನಿ ದುಡ್ಡು, ಆ ಸಂಬಳದ ದುಡ್ಡು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಕಷ್ಟಪಟ್ಟು ನಾವು ಸಾಲ ಮಾಡಿಕೊಂಡು ಸಣ್ಣದೊಂದು ಮನೆಯಲ್ಲಿ ನಾವು ವಾಸ ಮಾಡ್ತೀವಿ, ಮಕ್ಕಳನ್ನ ಸಾಕೋತಾ ಇದ್ದೀವಿ, ಮೊಮ್ಮಕ್ಕಳನ್ನ ನೋಡ್ಕೋತಾ ಇದ್ದೀವಿ. ಆದರೆ 15,000 ಕಳೆದೋಗಿದೆ ಗುರುಗಳೇ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಪಾಪ ಈ ಕೊಪ್ಪಳ ಜಿಲ್ಲೆಯ ಹಿರಿಯರ ರೈತರು ನನಗೆ ಫೋನ್ ಮಾಡಿ ಹೇಳಿದ್ರು. ಆಗಲೂ ಕೂಡ ನಾನು ರಾಯರ ಸ್ಮರಣೆಯನ್ನು ಮಾಡಿ ನಿಮಗೆ ಕೊಟ್ಟಿರುವಂತಹ ಆ ಕೂಲಿಯ ಹಣ ನೀವು ಯಾವ ಜಮೀನಿನಲ್ಲಿ ಕೆಲಸ ಮಾಡ್ತೀರೋ ಅಲ್ಲೇ ಇದೆ, ಹೋಗಿ ಹುಡುಕಿ ಅಂತ ಹೇಳಿದೆ. ಅವರು 15 ದಿವಸ ಆಯಿತು ನನಗೆ ಸಂಬಳ ಕೊಟ್ಟು ಗುರುಗಳೇ. ನೀವು ಹೇಳ್ದಾಗೆ ಜಮೀನಿನಲ್ಲಿ ನಾನು ಹೋಗಿ ಹುಡುಕ್ದೆ, ಅವ್ರು ಕೊಟ್ಟಿದ್ದ ಜಾಗದಲ್ಲಿ ಹುಡುಕ್ದೆ, ಆದರೂ ನನಗೆ ಆ ಹಣ ಸಿಕ್ಕಲಿಲ್ಲ ಗುರುಗಳೇ ಅಂತಂದರು. ಯೋಚನೆ ಮಾಡಬೇಡಿ, ನಾಳೆ ಬೆಳಗ್ಗೆ ರಾಯರ ಧ್ಯಾನ ಮಾಡಿ ಇನ್ನೊಂದು ಸಲ ನಿಮಗೆ ಎಲ್ಲಿ ಸಂಬಳ ಕೊಟ್ಟರು ಆ ಸ್ಥಳದಲ್ಲಿ ಅಲ್ಲ, ನೀವು ಎಲ್ಲಿ ಕೆಲಸ ಮಾಡ್ತೀರೋ, ಎಲ್ಲಿ ಕೂತ್ಕೊಳ್ತೀರೋ ಅಂತಹ ಸ್ಥಳದಲ್ಲಿ ಹೋಗಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಹಣ ಅಲ್ಲೇ ಇದೆ, ಅಲ್ಲೇ ಸಿಗುತ್ತೆ, ಯೋಚನೆ ಮಾಡಬೇಡಿ ಅಂತ ಅವ್ರಿಗೆ ಹೇಳಿದೆ. ಅವರು ಕೂಡ ನನಗೆ ಫೋನ್ ಮಾಡಿ, ಗುರುಗಳೇ ನೀವು ಹೇಳಿದ ಹಾಗೆ ಆಯಿತು, ನಾನು ಕೆಲಸ ಮಾಡ್ತಿದ್ದಂತಹ ಜಮೀನಿನ ಆ ಕೊನೆ ತುದಿ ಏನಿದೆಯೋ ಅಲ್ಲಿ ಮರದ ಕೆಳಗಡೆ 15 ದಿವಸ ಆದರೂ ಅಲ್ಲೇ ಬಿದ್ದಿತ್ತು. ನನಗೆ ತುಂಬ ಖುಷಿ ಆಯಿತು ಗುರುಗಳೇ, ಕಷ್ಟಪಟ್ಟಿದ್ದಂತಹ ಹಣ ನಾನು ಕಳ್ಕೊಂಬಿಟ್ಟಲ್ಲ ಅಂತ ತುಂಬ ನನಗೆ ನೋವಾಗಿತ್ತು ಅಂತಂದರು. ನೋಡಿ, ರಾಯರು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ, ಹಾಗೆಯೇ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ಯಾರಿರ್ತಾರೋ ಅಂಥವರ ಜೊತೆ ಯಾವಾಗಲೂ ರಾಯರು ಇದ್ದೇ ಇರ್ತಾರೆ. ಅವರಿಗೆ ಯಾವತ್ತೂ ಅನ್ಯಾಯ ಆಗೋದಕ್ಕೆ ಅಥವಾ ಇಂತಹ ಸಂಕಟಗಳನ್ನು ಅನುಭವಿಸೋದಕ್ಕೆ ರಾಯರು ಬಿಡೋದೇ ಇಲ್ಲ. ಅದಕ್ಕೆ ಈ ರೈತರೇ ಸಾಕ್ಷಿ. 15 ದಿನಗಳ ಹಿಂದೆ ಜಮೀನಿನಲ್ಲಿ ಎಷ್ಟು ಜನ ಓಡಾಡಿರ್ತಾರೋ ಗೊತ್ತಿಲ್ಲ, ಎಷ್ಟು ಜನ ಅಲ್ಲಿ ಬಂದೋಗಿರ್ತಾರೋ ಗೊತ್ತಿಲ್ಲ. ನೋಡಿ, ಇವರಿಗೆ ಕೊಟ್ಟಂತಹ ಆ ಸಂಬಳದ 15,000 ಹಣ ಅವರ ಜಮೀನಿನಲ್ಲೇ ಅವರಿಗೆ ಸಿಕ್ತಂತೆ. ಅವರು ಕೂಡ ನನಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ಬಹಳ ಸಂತೋಷ ಆಯಿತು. ಹಾಗೆಯೇ ದಾವಣಗೆರೆಯಿಂದ ಒಬ್ಬರು ಮಹಿಳೆ ಫೋನ್ ಮಾಡಿ ಅವರೊಂದು ನೋವನ್ನು ಹೇಳ್ಕೊಂಡ್ರು. ಅದೇನು ಅಂತಂದರೆ, ಗುರುಗಳೇ ನನ್ನ ಮಗನಿಗೆ 20 ವರ್ಷ ವಯಸ್ಸು, 15-20 ದಿವಸ ಆಗೋಯ್ತು ಗುರುಗಳೇ, ಮನೆಯಲ್ಲಿ ಏನೋ ಒಂದು ಮಾತು ಹೇಳಿದೆ ಅಂತ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ್ನೋ ಏನು ಮಾಡ್ಕೊಂಡೋ ಭಯ ಆಗ್ತಾ ಇದೆ ನನಗೆ.
ದಯವಿಟ್ಟು ನನ್ನ ಮಗ ಬೇಗ ಮನೆಗೆ ಬರಲಿ ಅಂತ ನೀವು ಆಶೀರ್ವಾದ ಮಾಡಿ ಗುರುಗಳೇ ಅಂತ ಪಾಪ ಆಕೆ ತಾಯಿ ನನಗೆ ತುಂಬ ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ಅವರಿಗೂ ಹೇಳಿದೆ, ನೀವು ರಾಯರ ಭಕ್ತೆ ಅಲ್ವಮ್ಮ, ಗುರುಗಳೇ ನಾನು ರಾಯರ ಫೋಟೋಗೆ ಹೂ ಬಿಡದೆ ನಾನು ಕೆಲಸನೇ ಪ್ರಾರಂಭ ಮಾಡಲ್ಲ ಅಂತಂದರು. ಹಾಗಿದ್ಮೇಲೆ ನಿಮ್ಮ ಭಕ್ತಿ ರಾಯರ ಮೇಲಿದೆ, ನಿಮ್ಮ ನಂಬಿಕೆ ರಾಯರ ಮೇಲಿದೆ ಅಂತಂದರೆ ಖಂಡಿತವಾಗ್ಲೂ ಇನ್ನು 4-5 ದಿನದೊಳಗೆ ನಿಮ್ಮ ಮಗ ವಾಪಸ್ ಬರ್ತಾನೆ, ಚಿಂತೆ ಮಾಡಬೇಡಿ ಅಂತ ಅವರಿಗೆ ಹೇಳಿದ್ದೆ. ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, 3 ದಿನದಲ್ಲಿ ನನ್ನ ಮಗ ವಾಪಸ್ ಬಂದ ಗುರುಗಳೇ, ನನಗೆ ತುಂಬ ಖುಷಿ ಆಯಿತು, ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತ ಅವರು ಕೂಡ ನನಗೆ ಹೇಳಿದ್ರು. ಹಾಗೆಯೇ ಬೆಂಗಳೂರಿನ ಇನ್ನೊಬ್ಬ ರಾಯರ ಭಕ್ತೆ, ಇವರ ನೋವನ್ನಂತೂ ನನಗೆ ಕೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಅಂತಂದರೆ ಇವರು ಮಾತಾಡ್ತಾ ಇಲ್ಲ, ಜೋರಾಗಿ ಅಳ್ತಾ ಇದ್ದಾರೆ. ನಾನು ಹೇಳಿದೆ, ನೀವು ಮೊದಲು ಮಾತಾಡ್ಬಿಟ್ಟು ಆಮೇಲೆ ಅಳಬಹುದು, ಅಥವಾ ಪೂರ್ತಿ ಎತ್ತುಬಿಡಿ ಆಮೇಲೆ ನನ್ನ ಜೊತೆ ಮಾತಾಡಿ ಅಂತಂದೆ. ಯಾಕೆಂದರೆ ಎರಡೂ ಮಾಡ್ತಿದ್ದರೆ ನನಗೆ ಸಮಸ್ಯೆ ಏನು ಅನ್ನೋದೇ ಅರ್ಥ ಆಗೋದಿಲ್ವಲ್ಲ. ಆಗ ಅವ್ರು ಹೇಳಿದ್ರು, ಗುರುಗಳೇ ನಮ್ಮ ಯಜಮಾನರು ನನಗೆ 25,000 ರೂಪಾಯಿ ಕೊಟ್ಟು ಇದನ್ನು ಎತ್ತಿಡು ಅಂತ ಹೇಳಿದರು. ಅದು ಯಾವ ಜ್ಞಾನದಲ್ಲಿ ಆ ಹಣನ ಎಲ್ಲಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ. 2 ತಿಂಗಳಾಗಿತ್ತು ನಮ್ಮ ಯಜಮಾನರು ಕೊಟ್ಟು. ಇವತ್ತು ಬೆಳಗ್ಗೆ ಅವತ್ತು ದುಡ್ಡು ಕೊಟ್ಟಿದ್ನಲ್ಲ 25,000 ರೂಪಾಯಿ ವ್ಯಾಪಾರದ ದುಡ್ಡು, ಅದು ಬೇಕು ಕೊಡು ಅಂತಂದರು. ಮನೆ ಎಲ್ಲ ಹುಡುಕ್ತೀನಿ ಗುರುಗಳೇ, ಎಲ್ಲೂ ಸಿಗ್ತಾ ಇಲ್ಲ. ಅವರಿಗೆ ನಾನು ಸಂಜೆ ಬರೋ ಹೊತ್ತಿಗೆ ತೆಗೆದಿಟ್ಟಿರ್ತೀನಿ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಸಂಜೆ ಒಳಗೆ ನಾನು ಅವ್ರಿಗೆ 25,000 ರೂಪಾಯಿ ಹುಡುಕಿ ಕೊಡಲಿಲ್ಲ ಅಂತಂತಂದರೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ತುಂಬ ಸಂಕಟ ಆಗ್ತಾಯಿದೆ, ಏನು ಮಾಡಲಿ ಗುರುಗಳೇ ಅಂತ ಆ ಮಹಿಳೆ ಕೇಳ್ಕೊಂಡ್ರು. ಆವಾಗ ನಾನು ಅವರಿಗೆ ಹೇಳಿದೆ, ನೋಡಿ ನಿಮ್ಮ ಮನೆಯ ಬೀರುವಿನಲ್ಲಿರುವಂತಹ ಎಲ್ಲ ಬಟ್ಟೆಗಳನ್ನು ತೆಗೆದು ನೋಡಿದ್ರಾ ಅಂತಂದೆ. ಎಲ್ಲ ನೋಡಾಯಿತು ಗುರುಗಳೇ, ಟಿ ವಿ ಸ್ಟ್ಯಾಂಡ್ ನೋಡಾಯಿತು, ಟೇಬಲ್ ಕೆಳಗಡೆ ನೋಡಾಯಿತು, ಅಡುಗೆ ಮನೆ ಡಬ್ಬಿಗಳನ್ನೆಲ್ಲ ಹುಡುಕಾಯಿತು, ಎಲ್ಲ ಹುಡುಕಾಯಿತು, ಎಲ್ಲೂ ಹಣ ಇಲ್ಲ ಅಂತಂದರು. ನಾನು ಅವರಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿರುವಂತಹ ಆ ಬೀರು ಏನಿದೆ, ಆ ಬೀರುವಿನಲ್ಲಿರುವಂತಹ ಒಂದು ಬಟ್ಟೆ ಒಳಗಡೆ 25,000 ರೂಪಾಯಿ ನಿಮಗೆ ನಿಮ್ಮ ಮನೆಯವ್ರು ಏನು ಕೊಟ್ಟಿದ್ರೋ ಅದು ಇದೆ, ಹೋಗಿ ಸರಿಯಾಗಿ ಹುಡುಕಿ ಅಂತ ಅಂದೆ. ಅವರು ಫೋನಲ್ಲಿ ಲೈವಲ್ಲೇ ಹೋಗ್ತಾ ಇದ್ದಾರೆ. ನಾನಂದೆ, ಇಲ್ಲಮ್ಮ ನಂಗೆ ಕೆಲಸ ಇರುತ್ತೆ, ನೀವು ಹುಡುಕ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿ, ಸಿಗುತ್ತೆ, ಖಂಡಿತ ಸಿಗುತ್ತೆ, ನೀವು ಯೋಚನೆ ಮಾಡಬೇಡಿ ಅಂತಂದೆ. ಫೋನ್ ಇಟ್ಟು 10ರಿಂದ 15 ನಿಮಿಷ ಆಗಿರಬಹುದು ಅಷ್ಟೇ. ಪುನಃ ನನಗೆ ಫೋನ್ ಮಾಡಿಬಿಟ್ಟು ಜೋರಾಗಿ ಆನಂದದಿಂದ ಹತ್ಕೊಂಡು ನಕ್ಕೊಂಡು ಫೋನ್ ಮಾಡ್ತಿದ್ದಾರೆ, ಗುರುಗಳೇ 25,000 ರೂಪಾಯಿ ಸಿಕ್ಬಿಡ್ತು, ನೀವು ಹೇಳ್ದಾಗೆ ಬೀರುನಲ್ಲೇ ಇತ್ತು, ಸೀರೆ ಒಳಗಡೆ ಸುತ್ತಿಟ್ಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ, ಸಂಧಿ ಒಳಗಡೆ ಹೋಗ್ಬಿಟ್ಟಿತ್ತು, ಹುಡುಕಿದ್ರು ಅದು ನನ್ನ ಕಣ್ಣಿಗೆ ಕಂಡಿರಲಿಲ್ಲ, ನೀವು ಹೇಳಿದ್ರಿ ಮತ್ತೆ ಹುಡುಕ್ದೆ, ಎಲ್ಲ ಸೀರೆಗಳನ್ನು ಪೂರ್ತಿ ತೆಗೆದು ನೋಡಿದಾಗ ಒಂದು ಸೀರೆಯಲ್ಲಿ ಅವ್ರು ಕೊಟ್ಟಂಥ 25,000 ರೂಪಾಯಿ ಅಲ್ಲೇ ಇತ್ತು. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ, ನಾನು ಇನ್ನೇನು 25,000 ಹೊರಟೋಯ್ತು, ಎಲ್ಲೋ ಕಳೆದೋಯ್ತು, ನಾನು ಏನಪ್ಪ ಮಾಡಲಿ, ಏನು ಉತ್ತರ ಕೊಡಲಿ ನಮ್ಮ ಯಜಮಾನ್ರಿಗೆ ಅಂತ ತುಂಬ ಸಂಕಟದಲ್ಲಿದ್ದೆ ಗುರುಗಳೇ. ನೀವು ಹೇಳಿದ ಮೇಲೆ ನಾನು ಹೋಗಿ ನೋಡಿದಾಗ ಹಣ ಅಲ್ಲೇ ಇತ್ತು, ದುಡ್ಡು ಅಲ್ಲೇ ಸಿಕ್ತು. ನಿಮಗೆ ಕೋಟಿ ಕೋಟಿ ವಂದನೆಗಳು ಗುರುಗಳೇ ಅಂತ ಆಕೆ ನನಗೆ ಫೋನ್ ಮಾಡಿ ಹೇಳಿದ್ರು. ಇದು ಕೂಡ ರಾಯರ ಮಹಿಮೆ. ಅಂದರೆ ರಾಯರ ಭಕ್ತರ ಮೇಲೆ ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ, ರಾಯರು ಹೇಗೆ ಕಾಪಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಕೂಡ ಉದಾಹರಣೆ. ಹಾಗಾದರೆ ಈ 4-5 ಜನರ ಈ ಒಂದು ನೋವಿಗೆ ತಕ್ಷಣವೇ ನಾನು ಹೇಳಿದ್ದು ಜ್ಯೋತಿಷ್ಯನ? ಖಂಡಿತವಾಗಲೂ ಅಲ್ಲ. ಇದು ಆ ಕ್ಷಣಕ್ಕೆ ರಾಯರು ನನ್ನಿಂದ ಏನು ಹೇಳಿಸ್ತಾರೋ ಅದನ್ನು ನಾನು ಅವರಿಗೆ ಹೇಳ್ತೀನಿ, ಅದು ಸತ್ಯವಾಗುತ್ತೆ, ಅವರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ಇಂತಹ ಸಾವಿರಾರು ಘಟನೆಗಳು, ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಪರಿಹಾರಗಳು ಆಗ್ತಾ ಇದೆ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಹಾಗೆಯೇ ಇದೇ ಭಾನುವಾರ 9ನೇ ತಾರೀಕು ಸಂಜೆ 5 ಗಂಟೆಗೆ ನಾನು ಯೂಟ್ಯೂಬ್ ಲೈವ್ನಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಪ್ರತಿ ಭಾನುವಾರ 9ನೇ ತಾರೀಕಿಂದ ಸಂಜೆ 5 ಗಂಟೆಯಿಂದ 5:30ರವರೆಗೂ ಯೂಟ್ಯೂಬ್ ಲೈವ್ನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಯಾರು ನನಗೆ ಪ್ರಶ್ನೆಗಳನ್ನು ಕೇಳಬೇಕು ಅನಿಸುತ್ತೋ ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಅನಿಸುತ್ತೋ ಅಂಥವರು ಖಂಡಿತವಾಗ್ಲೂ ನನಗೆ ಯೂಟ್ಯೂಬ್ ಲೈವ್ನಲ್ಲಿ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಅಲ್ಲೇ ಉತ್ತರವನ್ನು ಕೊಡ್ತೀನಿ. ಆದರೆ ಒಂದು ನೆನಪಿಟ್ಕೊಳ್ಳಿ,
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರನೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಜೊತೆಗೆ ನೀವು ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯ. ಲೈವ್ನ ನೀವು ನೋಡಬಹುದು, ಆದರೆ ಪ್ರಶ್ನೆ ಕೇಳಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬರ್ ಆಗಿರಬೇಕು. ಆದ್ದರಿಂದ ಯಾರಿಗೆ ಪ್ರಶ್ನೆಗಳನ್ನು ಕೇಳಬೇಕು, ಪರಿಹಾರಗಳನ್ನು ಪಡ್ಕೋಬೇಕು ಅಂತ ಆಸೆ ಇದೆಯೋ ಅಂಥವರು ಈಗಲೇ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ 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 ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಗಮ ಮಗರಿ ಧನಿ ಸರಿ